Welcome student. Now today we are going to discuss about how to create the journal entries. So before going to create the journal entry, we need to know about the rules of the account. There are three rules of the account commonly we have to be followed. That is real account, personal account, and another one is nominal account. So these three basic rules of account used for the debit and credit entries. So whenever you are going to use the rule of real account that has contained debit what comes in, debit what comes in, credit what goes out. Personal account means what? The account which is concerning with for the person, either it may be a natural person or artificial person. Natural person means what? The human being. Artificial person means what? The association, organization or the company. Suppose we are going to open the account relating to the person, we are going to use the personal account. The rule of personal account is debit receiver, credit giver. This rule we are going to be followed. Another one is nominal account. This nominal account concerning with for the other than the real and personal account. That is that are pertaining for the incomes and gains, which account we have to be created. They are all come under the nominal accounts. Either it may be expenses, income or any other kinds of the account. Like here in the rule of nominal account is debit expenses or losses, credit incomes or gains. So these three accounting rules we need to be followed before preparation of the journal entries. Here kept in mind real account. Real account ನಲ್ಲಿ ಏನು ಮಾಡಬೇಕಾಗ್ತದ ರಿಯಲ್ ಥಿಂಗ್ಗಳಿಗೆ ಕಣ್ಣಿಗೆ ಕಾಣುವಂತ ವಸ್ತುಗಳಿದ್ದಾಗ ಅವುಗಳಿಗೆ ಏನು ಮಾಡಬೇಕಾಗ್ತದ ರೂಲ್ಸ್ ಅನ್ನು ಫಾಲೋ ಮಾಡುವಾಗ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಅನ್ನುವಂತ ರೂಲ್ ಅನ್ನು ಫಾಲೋ ಮಾಡಬೇಕು. ಉದಾಹರಣೆಗೆ ರಿಯಲ್ ಅಕೌಂಟ್ ನಲ್ಲಿ ಯಾವ ಬರ್ತದ ಕ್ಯಾಶ್. ಯಾಕಂದ್ರೆ ಕ್ಯಾಶ್ ಅನ್ನೋದು ಕಣ್ಣಿಗೆ ಕಾಣ್ತದ. ದಟ್ ಇಸ್ ವಾಟ್ ದ ಕ್ಯಾಶ್ ಇಸ್ ಅ ಟ್ರಾನ್ಸಿಯಬಲ್. ಕ್ಯಾಶ್ ಇಸ್ ಕಮ್ ಅಂಡರ್ ದ ರಿಯಲ್ ಅಕೌಂಟ್. ಕ್ಯಾಶ್, building, machinery, they are all the real things. So they are all come under the real account. When we are going to pass the journal entry concerning with for the account for the real things, we need to be follow what? Debit what comes in, credit what goes out. Likewise now personal account ನಲ್ಲಿ ವ್ಯಕ್ತಿ ಅಂತ ಹೇಳಿದೀನಿ ನಾನು. ವ್ಯಕ್ತಿ ಅಂದ್ರೆ ಏನು? ಒಂದು ನೈಸರ್ಗಿಕವಾಗಿರುವಂತಹ ವ್ಯಕ್ತಿ ಆಗಿರಬಹುದು ಅಥವಾ ಕೃತಕ ವ್ಯಕ್ತಿ ಆಗಿರಬಹುದು. ನೈಸರ್ಗಿಕ ವ್ಯಕ್ತಿ ಅಂದ್ರೆ ನಾವು ನೀವುಗಳು, ಕೃತಕ ವ್ಯಕ್ತಿ ಅಂದ್ರೆ ಕಂಪನಿಗಳಿರ್ಬೋದು ಅಥವಾ ಯಾವ್ದಾದ್ರು ಒಂದು ಅಸೋಸಿಯೇಷನ್ಸ್ಗಳಿರ್ಬೋದು. ಅವುಗಳ ಹೆಸರ ಮೇಲೆ ಒಂದು ಏನಾದರೂ ಖಾತೆಗಳನ್ನು ನಾವು ಓಪನ್ ಮಾಡಿದಾಗ ಏನ್ ಮಾಡ್ಬೇಕಾಗ್ತದ? ಪರ್ಸನಲ್ ಅಕೌಂಟ್ ಅನ್ನ ಯೂಸ್ ಮಾಡ್ಬೇಕಾಗ್ತದ. ಆವಾಗ ಇಲ್ಲಿ ಡೆಬಿಟ್ ದ ರಿಸೀವರ್, ಯಾರ ಕಡೆಯಿಂದ ನಾವು ತಗೋತೀವೋ, ಯಾರು ನಮ್ಗೆ ದುಡ್ಡು ಕೊಟ್ಟಿದಾರಲ್ಲ ಅವ್ರೇನಾಗ್ತಾರೆ ಗಿವರ್ ಆಗ್ತಾರ. ನಾವು ಯಾರ ಕಡೆಯಿಂದ ತಗೊಂಡಿರ್ತೀವಿ ಅವರು ರಿಸೀವರ್ ಆಗಿರ್ತಾರೆ. ಡೆಬಿಟ್ ದ ರಿಸೀವರ್ಸ್, ನಮ್ಮ ಕಡೆಯಿಂದ ಏನ್ ಮಾಡಿರ್ಬೇಕು? ಅವರು ದುಡ್ಡನ್ನ ತಗೊಂಡು ಹೋಗಿರ್ಬೇಕು. ನಮ್ಮ ಕಡೆಯಿಂದ ದುಡ್ಡನ್ನ ತಗೊಂಡು ಹೋಗಿದ್ರು ಅಂದ್ರೆ ಡೆಬಿಟ್ ದ ರಿಸೀವರ್. ಕ್ರೆಡಿಟ್ ಗಿವರ್ ಅಂದ್ರೆ ಏನು? ಬೇರೆಯವ್ರ ಕಡೆಯಿಂದ ನಾವು ತಗೊಂಡು ಬಂದಿದ್ವಿ ಅಂದ್ರ ಅವ್ರೇನಾಗ್ತಾರೆ? ನಮ್ಗೆ ಗಿವರ್ಗಳಾಗ್ತಾರ. ಅವಾಗ ಆ ಅಕೌಂಟ್ಗಳನ್ನ ಕ್ರೆಡಿಟ್ ಮಾಡಬೇಕು. ಉದಾಹರಣೆಗೆ ಇಲ್ಲಿ ಪರ್ಸನಲ್ ಅಕೌಂಟ್ ನಲ್ಲಿ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಅನ್ನೋದು ಏನಿದು? ಬ್ಯಾಂಕ್ ಅನ್ನೋದು ಆರ್ಟಿಫಿಷಿಯಲ್ ಪರ್ಸನ್. ಬ್ಯಾಂಕ್ ಅನ್ನೋದು ಕೂಡ ಏನಾಗ್ತದ? ಪರ್ಸನಲ್ ಅಕೌಂಟ್ ಅಂತ ಬರ್ತದ.
ಈ ಬ್ಯಾಂಕ್ ಅಕೌಂಟ್ಗೆ ಸಂಬಂಧಪಟ್ಟಾಗಿ ಏನಾದರೂ ಎಂಟ್ರಿ ಮಾಡೋಕೆ ಹೋದ್ವಿ ಅಂದ್ರೆ ಸಪೋಸ್ ನಾವೇನಾದರೂ ಅಮೌಂಟನ್ನು ಅಲ್ಲಿ ಡೆಪಾಸಿಟ್ ಮಾಡಿದ್ವಿ, ಏನಾಗ್ತದ ಅಮೌಂಟ್ ನಮ್ಮ ಕಡೆಯಿಂದ ಹೋಗಿರ್ತದ, ನಾವು ಗಿವರ್ ಆಗಿರ್ತೀವಿ, ಬ್ಯಾಂಕ್ ಇದ್ದದ್ದು ರಿಸೀವರ್ ಆಗಿರ್ತದ. ಆವಾಗ ಬ್ಯಾಂಕ್ ಅಕೌಂಟನ್ನು ಡೆಬಿಟ್ ಮಾಡಿ ಏನು ಮಾಡಬೇಕು, ಕ್ಯಾಶ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತೀವಿ. ಅದೇ ರೀತಿಯಾಗಿ ವ್ಯಕ್ತಿಗಳ ಹೆಸರು ಇರ್ಬೋದು, ಮಹೇಶ್ ಅಕೌಂಟ್ ಅಂತ ಇರ್ಬೋದು, ಮಹೇಶ್ ಅಕೌಂಟ್ ಅಂತ ನಾವು ಕ್ರಿಯೇಟ್ ಮಾಡಿರ್ಬೋದು. ಇದು ನೋಡಿ ಮಹೇಶ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡಿದಾಗ ಒಂದು ವೇಳೆ ಮಹೇಶನ ಕಡೆಯಿಂದ ನಾವು ದುಡ್ಡನ್ನು ತಗೊಂಡಿದ್ವಿ ಅಂದ್ರೆ ಅವಾಗ ಅವನ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಒಂದು ವೇಳೆ ನಾವೇ ಏನಾದರೂ ಆ ಮಹೇಶನಿಗೆ ದುಡ್ಡು ಕೊಟ್ಟಿದ್ವಿ ಅಂದ್ರೆ ಏನು ಮಾಡಬೇಕು, ಮಹೇಶ್ ಅಕೌಂಟನ್ನು ಡೆಬಿಟ್ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಪರ್ಸನಲ್ ಅಕೌಂಟ್ ರೂಲ್ಸನ್ನು ಫಾಲೋ ಮಾಡಬೇಕು. ಇದಾದ್ಮೇಲೆ ಇನ್ನೊಂದೇನು, ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ನಲ್ಲಿ ಏನು ಫಾಲೋ ಮಾಡಬೇಕು, ಡೆಬಿಟ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ಇನ್ಕಮ್ಸ್ ಆರ್ ಗೇನ್ಸ್ ಅಂತದ. ಇಲ್ಲಿ ನಾಮಿನಲ್ ಅಕೌಂಟ್ನಲ್ಲಿ ಏನಾದರೂ ನಮ್ಮ ಆರ್ಗನೈಸೇಷನ್ನಲ್ಲಿ ವೆಚ್ಚ ಮಾಡಿದ್ವಿ ಅಂದ್ರೆ, ಖರ್ಚು ಮಾಡಿದ್ವಿ ಅಂದ್ರೆ ಆ ಖರ್ಚು ಮಾಡಿರುವಂತಹ ಎಲ್ಲ ಅಕೌಂಟ್ಗಳನ್ನು ಏನು ಮಾಡಬೇಕು, ಡೆಬಿಟ್ ಮಾಡ್ಕೊಳ್ಬೇಕು. ಉದಾಹರಣೆಗೆ ನಮ್ಮ ಉದ್ದಿಮೆಯಿಂದ ನಾವೇನಾದರೂ ಬಾಡಿಗೆಯನ್ನು ಸಂದಾಯ ಮಾಡಿದ್ವಿ, ರೆಂಟ್ ಪೇಡ್ ಅಂತ ಹೇಳ್ತೀನಿ ನಾನು, ರೆಂಟ್ ಪೇಡ್. ಈಗ ರೆಂಟನ್ನು ನಾವು ಪೇ ಮಾಡ್ತೀವಿ, ರೆಂಟ್ ಪೇ ಮಾಡಿದಾಗ ಏನಾಗ್ತದ, ನಮ್ಮ ಕಡೆಯಿಂದ ದುಡ್ಡು ಹೋಗ್ತದೆ. ಆದರೆ ರೆಂಟ್ ಅನ್ನೋದು ಏನದು ಎಕ್ಸ್ಪೆನ್ಸಸ್ ಆಗ್ತದೆ. ಆವಾಗ ರೆಂಟ್ ಅಕೌಂಟನ್ನು ಏನು ಮಾಡ್ತೀವಿ ನಾವು, ಕಾಮನ್ ಆಗಿ ಡೆಬಿಟ್ ಮಾಡ್ತೀವಿ. ಕ್ಯಾಶ್ ಅನ್ನೋದು ರಿಯಲ್, ಅದಕ್ಕೆ ರಿಯಲ್ ಅಕೌಂಟ್ ರೂಲ್ ಪ್ರಕಾರ ಏನು ಮಾಡಬೇಕಾಗ್ತದೆ, ಕ್ಯಾಶ್ ಗೋಸ್ ಔಟ್. ಅವಾಗ ಕ್ಯಾಶನ್ನು ಕ್ರೆಡಿಟ್ ಮಾಡಿರ್ತೀವಿ, ಆದರೆ ರೆಂಟನ್ನು ಡೆಬಿಟ್ ಮಾಡ್ತೀವಿ. ಯಾಕಂದ್ರೆ ರೆಂಟ್ ಅನ್ನೋದು ಎಕ್ಸ್ಪೆನ್ಸಸ್ಸು ಆ ನಾಮಿನಲ್ ಅಕೌಂಟ್ನಲ್ಲಿ ಬರೋದ್ರಿಂದ ರೂಲ್ ಏನದ, ಡೆಬಿಟ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ಇನ್ಕಮ್ಸ್ ಆರ್ ಗೇನ್ಸ್. ಅದಕ್ಕೆ ಈ ನಾಮಿನಲ್ ಅಕೌಂಟಲ್ಲಿ ಕಾಮನ್ ಆಗಿ ಬರೋ ಯಾವ್ರಿ, ರೆಂಟು, ಸ್ಯಾಲರಿ, ಸ್ಯಾಲರಿ ಅಂತ ಬರ್ತದ. ಅಥವಾ ಇನ್ನು ಬೇರೆ ಅಕೌಂಟ್ಸ್ಗಳು, ಸ್ಟೇಷನರೀಸು, ಸ್ಟೇಷನರಿ ಪೇ ಮಾಡಿದ್ವಿ, ಎಲ್ಲ ಎಕ್ಸ್ಪೆನ್ಸಸ್ಗಳು. ಇದೇ ರೀತಿಯಾಗಿ ಗೇನ್ಸ್ ಅಂತ ಬರ್ತದೆ. ಡಿಸ್ಕೌಂಟ್ ಅಲೌಡ್ ಕೊಟ್ಟಿದ್ವಿ, ಆಗ ಏನಾಗ್ತದೆ, ಅದು ಡಿಸ್ಕೌಂಟ್ ಅಲೌಡ್ ಕೊಟ್ಟಾಗ ನಮಗೆ ಎಕ್ಸ್ಪೆನ್ಸಸ್ ಆಗ್ತದೆ. ಡಿಸ್ಕೌಂಟ್ ಅರ್ನ್ ಅಂದ್ರೆ ನಮಗೆ ಇನ್ಕಮ್ ಆಗ್ತದೆ. ಈ ರೀತಿಯಾಗಿ ನಮಗೆ ಲಾಭ ಮತ್ತು ಹಾನಿಗಳ ಆಧಾರದ ಮೇಲೆ ನಾಮಿನಲ್ ಅಕೌಂಟ್ ರೂಲನ್ನು ಫಾಲೋ ಮಾಡಬೇಕು. ನನಗೆ ಅನಿಸಿದ ಮಟ್ಟಿಗೆ ನೀವೆಲ್ಲ ಈ 3 ರೂಲ್ಸ್ಗಳ ಬಗ್ಗೆ ಗೊತ್ತಾಯ್ತು ಅಂತ ತಿಳ್ಕೊಳ್ತೀನಿ. ಈ ರೂಲ್ಸ್ಗಳಾದ್ಮೇಲೆ ಇವಾಗ ಏನು ಮಾಡ್ತೀನಿ, ನಾನು ನಿಮಗೆ ಒಂದು ಸಿಂಪಲ್ ಆಗಿ 4 ಜರ್ನಲ್ ಎಂಟ್ರಿ ತೋರಿಸ್ತೀನಿ. 4 ಜರ್ನಲ್ ಎಂಟ್ರಿ ಟ್ರಾನ್ಸಾಕ್ಷನ್ಸನ್ನು ಯೂಸ್ ಮಾಡೋಣ, ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡೋಣ. ಈ ರೂಲ್ಸ್ಗಳನ್ನು ಫಾಲೋ ಮಾಡೋಣ, ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡೋಣ. ಈಗ ಏನು ಮಾಡ್ತೀನಿ, ನಾನು 3 ಜರ್ನಲ್ ಎಂಟ್ರೀಸನ್ನು ಅಥವಾ 4 ಜರ್ನಲ್ ಎಂಟ್ರೀಸನ್ನು ತಗೋತೀನಿ. ಇವಾಗ ಇಲ್ಲಿ 4 ಜರ್ನಲ್ ಎಂಟ್ರಿ, ಇಲ್ಲಿ ಜಸ್ಟ್ ಇವಾಗ ಆ ಟ್ರಾನ್ಸಾಕ್ಷನ್ಸ್ಗಳನ್ನು ಬರಿತೀನಿ. ಟ್ರಾನ್ಸಾಕ್ಷನ್ಸ್ಗಳನ್ನು ಬರೆದಾದ್ಮೇಲೆ ಅವುಗಳನ್ನು ಆ ಒಂದು ಜರ್ನಲ್ ಎಂಟ್ರಿ ಫಾರ್ಮ್ಯಾಟ್ನಲ್ಲಿ ಯಾವ ರೀತಿಯಾಗಿ ಅದನ್ನು ಏನು ಮಾಡಬೇಕು, ನಾವು ಬರಿಬೇಕು ಅನ್ನೋದನ್ನು ನೋಡೋಣ. ಈಗ ನೋಡಿ, ಒಂದು ಟ್ರಾನ್ಸಾಕ್ಷನ್ ಏನು, ಕ್ಯಾಶ್ ವಿತ್ಡ್ರಾ, cash withdrawn for personal use rupees 2000. ಒಂದು ಎಂಟ್ರಿ. ಇನ್ನೊಂದು ಎಂಟ್ರಿ ತಗೋಣ, ಕ್ಯಾಪಿಟಲ್ invested in business, rupees 50,000. ಇನ್ನೊಂದು ಎಂಟ್ರಿ ತಗೊಳ್ಳೋಣ, ಕ್ಯಾಶ್ ಡಿಪಾಸಿಟೆಡ್ into bank, rupees 3,000. ಅದೇ ರೀತಿಯಾಗಿ ಇನ್ನೊಂದು ಎಂಟ್ರಿ, ಸ್ಯಾಲರಿ ಪೇಡ್ rupees 5,000. ಈಗ ನೋಡಿ, 4 ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನು ತಗೊಂಡಿದ್ದೀನಿ. ಈ 4 ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅನ್ನ ಏನ್ ಮಾಡ್ಬೇಕು, ಇವಾಗ ಜರ್ನಲ್ ಎಂಟ್ರಿಯನ್ನ ಪ್ರಿಪೇರ್ ಮಾಡಬೇಕು. ಇಲ್ಲಿ ಜರ್ನಲ್ ಎಂಟ್ರಿ ಪ್ರಿಪೇರ್ ಮಾಡ್ಬೇಕಾದ್ರೆ ನಮಗೆ ಜರ್ನಲ್ ಎಂಟ್ರಿ ಫಾರ್ಮ್ಯಾಟ್ ಗೊತ್ತದ, ಡೇಟು ಫಾರ್ಮ್ಯಾಟ್ ನೀವು ಈಗಾಗಲೇ PUC ಅಲ್ಲಿ ಓದಿದ್ದೀರಾ. ಕಾಮರ್ಸ್ನಲ್ಲಿ ಆಸ್ ನಿಮಗೆ ಇರುವಂತಹ ಒಂದು ಜರ್ನಲ್ ಎಂಟ್ರಿ ಸೇಮ್ ಇಲ್ಲಿ ನಾವು ಫಾಲೋ ಮಾಡಬೇಕಾಗ್ತದೆ. ಡೇಟು, ಪರ್ಟಿಕ್ಯುಲರ್, ನಂತರ
ಲೆಡ್ಜರ್ ಫೋಲಿಯೋ, ಡೆಬಿಟ್ ಅಮೌಂಟ್, ಇನ್ನೊಂದು ಕ್ರೆಡಿಟ್ ಅಮೌಂಟ್. ನೋಡಿ, ಇವಾಗ 4 ಟ್ರಾನ್ಸಾಕ್ಷನ್ಸ್ ಅನ್ನು ತಗೊಂಡಿದ್ದೀನಿ. ಈ 4 ಟ್ರಾನ್ಸಾಕ್ಷನ್ಗಳನ್ನು ಇವಾಗ ಒಂದೊಂದಾಗಿ ಜರ್ನಲ್ ಎಂಟ್ರಿಗಳಲ್ಲಿ ಎಂಟ್ರಿ ಮಾಡ್ತಾ ಬರೋಣ. ಒಂದೇದು ಕ್ಯಾಶ್ ವಿಡ್ರಾನ್ ಫಾರ್ ಪರ್ಸನಲ್ ಯೂಸ್ ₹2000. ಏನ್ ಮಾಡಿದಾನ, ಪ್ರೊಪ್ರೈಟರ್ ಇದ್ದವನು ಕ್ಯಾಶ್ ಅನ್ನ ಉದ್ದಿಮೆದಿಂದ ತಗೊಂಡಿದ್ದಾನ. ಅಂದ್ರೆ ಏನು, ಕ್ಯಾಶ್ ಇದ್ದದ್ದು ಏನಾಯ್ತು, ನಮ್ಮ ಆರ್ಗನೈಸೇಷನ್ ಇಂದ ಹೊರಗಡೆ ಹೋಯ್ತು. ಕ್ಯಾಶ್ ಗೋಸ್ ಔಟ್. ಕ್ಯಾಶ್ ಅನ್ನೋದೇನದು, ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ರೂಲ್ ಪ್ರಕಾರ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಕ್ಯಾಶು ಹೊರಗಡೆ ಹೋಗ್ಯದ, ಅದಕ್ಕೆ ಕ್ಯಾಶ್ ಅನ್ನ ಕ್ರೆಡಿಟ್ ಮಾಡಬೇಕು. ಹಾಗಾದ್ರೆ ಡೆಬಿಟ್ ಏನ್ ಮಾಡಬೇಕು, ಡ್ರಾವಿಂಗ್ಸ್. ಯಾಕಂದ್ರ ಪರ್ಸನಲ್ ಯೂಸ್ಗೆ ತಗೊಂಡಿರೋದ್ರಿಂದ ಇದನ್ನೇನ್ ಮಾಡಬೇಕು, ಡ್ರಾವಿಂಗ್ಸ್. ಸ್ವಂತ ಪ್ರೊಪ್ರೈಟರ್ ಇರೋದ್ರಿಂದ ಡ್ರಾವಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಡೆಬಿಟ್ ಕಾಲಮ್ ನಲ್ಲಿ ಏನ್ ಮಾಡ್ರಿ, ಅಮೌಂಟ್ ಅನ್ನು ಎಂಟ್ರಿ ಮಾಡಿ 2000. ಅದೇ ರೀತಿ ಕ್ರೆಡಿಟ್ ಕಾಲಮ್ ನಲ್ಲೂ ಕೂಡ 2000 ಅಂತ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಇಲ್ಲೇನ್ ಮಾಡ್ಬೇಕಾಗ್ತದ, ನರೇಶನ್ ಅನ್ನ ಬರೀಬೇಕು. ನರೇಶನ್ ಮೀನ್ಸ್ ವಾಟ್, ದಟ್ ಇಸ್ ಅ ಬ್ರೀಫ್ ಎಕ್ಸ್ಪ್ಲನೇಷನ್ ನೋಟ್ ರಿಗಾರ್ಡಿಂಗ್ ದ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್. ಸೊ ಹಿಯರ್ write the narration being cash withdraw for personal use. For personal use. Right. ಇವಾಗ ಎರಡನೇ ಎಂಟ್ರಿ, ಕ್ಯಾಪಿಟಲ್ ಇನ್ವೆಸ್ಟೆಡ್ ಇನ್ ಬಿಸಿನೆಸ್ ₹50,000. ಪ್ರೊಪ್ರೈಟರ್ ಇದ್ದವನು ಉದ್ದಿಮೆಗೆ ಹಣವನ್ನು ಹೂಡಿಕೆ ಮಾಡಿದಾನ. ಪ್ರೊಪ್ರೈಟರ್ ಅಂದ್ರೇನು, ಆ ಕಂಪನಿಯ ಸ್ಥಾಪಕ ಇರಬಹುದು ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇರಬಹುದು ಅಥವಾ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಇದ್ದಾಗ ಪರ್ಟಿಕ್ಯುಲರ್ ಪಾರ್ಟ್ನರ್ ಹೆಸರು ಇರಬಹುದು. ಇಲ್ಲಿ ಕ್ಯಾಪಿಟಲ್ ಇನ್ವೆಸ್ಟೆಡ್ ಆಗ್ಯದ. ಕ್ಯಾಪಿಟಲ್ ಇನ್ವೆಸ್ಟ್ ಆದಾಗ ಜರ್ನಲ್ ಎಂಟ್ರಿ ಏನಾಗ್ತದ, ಕ್ಯಾಶ್ ಅಕೌಂಟ್ ಡೆಬಿಟ್, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್, ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಆ ವ್ಯಕ್ತಿ ಹೆಸರು ಇದ್ದಾಗ, ಫಾರ್ ಎಕ್ಸಾಂಪಲ್ ಅರುಣ್ ಕ್ಯಾಪಿಟಲ್ ಅಕೌಂಟ್, ವರುಣ್ ಕ್ಯಾಪಿಟಲ್ ಅಕೌಂಟ್ ಅಂತ ಇರ್ಬೋದು. ಕ್ಯಾಪಿಟಲ್ ಅಕೌಂಟ್ ಅನ್ನೋದು ಪರ್ಸನಲ್ ಅಕೌಂಟ್ ಆಗೋದ್ರಿಂದ ರೂಲ್ಸ್ ಏನದ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಇಲ್ಲಿ ಪ್ರೊಪ್ರೈಟರ್ ಇದ್ದವನು ದುಡ್ಡನ್ನ ಬಿಸ್ನೆಸ್ಗೆ ಕೊಟ್ಟಿರೋದ್ರಿಂದ ಹಿ ಇಸ್ ಅ ಗಿವರ್, ನಮ್ಗೆ ಕೊಟ್ಟಿದ್ದಾನೆ ಅವನು. ನಾವು ಆರ್ಗನೈಸೇಷನ್ ಕೊಟ್ಟಿರೋದ್ರಿಂದ ಏನಾಗಬೇಕು, ಕ್ಯಾಪಿಟಲ್ ಅಕೌಂಟ್ ಇದ್ದದ್ದು ಕ್ರೆಡಿಟ್ ಆಗಬೇಕು. ಕ್ಯಾಶ್ ಬಂದದ, ಏನಾಗ್ಯದ, ಕ್ಯಾಶ್ ಇದ್ದದ್ದು ಆರ್ಗನೈಸೇಷನ್ಗೆ ಬಂದದ. ರೂಲ್ ಪ್ರಕಾರ ಕ್ಯಾಶ್ ರಿಯಲ್ ಅಕೌಂಟು, ಡೆಬಿಟ್ ವಾಟ್ ಕಮ್ಸ್ ಇನ್ ಅಂತದ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ and write the amount 5,000 and as well as again 5,000 for the both entries. Now again third one, come to the third point, cash deposited into bank. Bank ಅನ್ನೋದು ಪರ್ಸನಲ್ ಅಕೌಂಟು, ಕ್ಯಾಶ್ ಅನ್ನೋದು ರಿಯಲ್ ಅಕೌಂಟು. ಕ್ಯಾಶ್ ಅನ್ನ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದಾಗ ದುಡ್ಡು ಯಾರ ಕಡೆ ಹೋಗ್ತದ, ಬ್ಯಾಂಕಿಗೆ ಹೋಗ್ತದ. ಬ್ಯಾಂಕ್ ಇದ್ದದ್ದು ರಿಸೀವರ್, ದುಡ್ಡನ್ನ ತಗೋತಾ ಇದ್ದಾರೆ. ಪರ್ಸನಲ್ ಅಕೌಂಟ್ ರೂಲ್ ಫಾಲೋ ಆಗ್ತದ. ಏನ್ ಬರಬೇಕು, ಬ್ಯಾಂಕ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಂತ ಬರೆದು ಅಮೌಂಟ್ ಅನ್ನು ಎಂಟ್ರಿ ಮಾಡ್ಕೊಳ್ಳಿ. ಅಮೌಂಟ್ ಅನ್ನು ಎಂಟ್ರಿ ಮಾಡಿದ ಮೇಲೆ ಅಗೇನ್ ರೈಟ್ ದ ನರೇಷನ್ ಬೀಯಿಂಗ್ ಕ್ಯಾಶ್ deposited, cash deposited into bank. ಇದಕ್ಕೂ ಕೂಡ ನೀವು ನರೇಷನ್ ಬರ್ಕೊಳ್ಳಿ. ಇನ್ನು ನಾಲ್ಕನೇದು ಸ್ಯಾಲರಿ ಪೇಡ್ ₹5,000. ಏನ್ ಮಾಡಲಾಗಿದೆ, 5,000 ಏನ್ ಮಾಡಿದ ಅಮೌಂಟ್ ಅನ್ನ, ಸ್ಯಾಲರಿಯನ್ನ ಪೇ ಮಾಡಲಾಗಿದೆ. ಅಂದ್ರೆ ಏನೋ ಅದು ನಮಗೆ ಸ್ಟಾಫ್ ಇರ್ಬೋದು ಅಥವಾ ಯಾರೋ ವ್ಯಕ್ತಿಗಳಿರ್ಬೋದು, ಏನ್ ಕೆಲಸ ಮಾಡಿರ್ತಾರಲ್ಲ ಅಂತ ವ್ಯಕ್ತಿಗಳಿರ್ಬೋದು, ಅವ್ರಿಗೆ ದುಡ್ಡನ್ನ ಪೇ ಮಾಡ್ತಾ ಇರ್ತೀವಿ. ಆವಾಗ ಸ್ಯಾಲರಿ ಪೇಡ್ ರೂಲ್, ಸ್ಯಾಲರಿ ಅನ್ನೋದೇನದು ಎಕ್ಸ್ಪೆನ್ಸಸ್ ರೂಲ್ ಪ್ರಕಾರ ನಾಮಿನಲ್ ಅಕೌಂಟ್ ನಲ್ಲಿ ಬರ್ತದ. ಸ್ಯಾಲರಿ ಪೇಡ್ ಮಾಡಿದಾಗ ನಮ್ಮ ಕಡೆ ದುಡ್ಡು ಹೊರಗಡೆ ಹೋಗಿರ್ತದ, ಸ್ಯಾಲರಿ ಇದ್ದದ್ದು ಎಕ್ಸ್ಪೆನ್ಸಸ್ ಆಗ್ತದ. ಅದಕ್ಕೆ ನಾಲ್ಕನೇ ಎಂಟ್ರಿ ಏನ್ ಮಾಡಬೇಕು, ಸ್ಯಾಲರಿ ಅಕೌಂಟ್ ಡೆಬಿಟ್, ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್, ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್. ಇಲ್ಲಿ ಏನ್ ಮಾಡಬೇಕು, ಅಮೌಂಟ್ ಅನ್ನು ಎಂಟ್ರಿ ಮಾಡ್ಕೊಳ್ಳಿ.
ಅದೇ ರೀತಿಯಾಗಿ ನರೇಷನ್ ಕೂಡ ಬರೆದಾಕ್ಬಿಡಿ. ಬೀಯಿಂಗ್ ಸ್ಯಾಲರಿ ಪೇಯ್ಡ್, ಬೀಯಿಂಗ್ ಸ್ಯಾಲರಿ ಪೇಯ್ಡ್. ಈ ರೀತಿಯಾಗಿ ಎಷ್ಟೇ ಟ್ರಾನ್ಸಾಕ್ಷನ್ಸ್ಗಳಿದ್ರು ಕೂಡ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ಗಳ ಬಗ್ಗೆ ನಾವು ಇದೇ ಒಂದು ಫಾರ್ಮ್ಯಾಟ್ನಲ್ಲಿ ಏನು ಮಾಡಬೇಕಾಗ್ತದ, ಡ್ರಾಯಿಂಗ್ಸ್ ಪ್ರತಿಯೊಂದು ಅಕೌಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಡೆಬಿಟ್ ಎಂಟ್ರಿ, ಕ್ರೆಡಿಟ್ ಎಂಟ್ರಿ ಇವುಗಳನ್ನೆಲ್ಲ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗ್ತದ. ಇವುಗಳನ್ನೆಲ್ಲ ಈ ರೀತಿಯಾಗಿ ಎಂಟ್ರಿ ಮಾಡ್ಕೊಂಡಾಗ ಏನಾಗ್ತದ, ನಮ್ಮ ಜರ್ನಲ್ ಎಂಟ್ರಿ ಕಂಪ್ಲೀಟ್ ಆಗ್ತದ. ನಿಮಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡ್ತೀನಿ, ಈಗೇನು ನಾವು ಎಂಟ್ರೀಸ್ ಮಾಡಿದ್ದೀವಲ್ಲ ಈ ಎಂಟ್ರಿ ಮಾಡಿರುವಂತಹ ಜರ್ನಲ್ ಎಂಟ್ರೀಸ್ಗಳನ್ನು ಟ್ಯಾಲಿ ಪ್ಯಾಕೇಜಸ್ನಲ್ಲಿ ಯಾವ ರೀತಿಯಾಗಿ ವೋಚರ್ಗಳನ್ನು ಬಳಕೆ ಮಾಡಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದ.